ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾತ್ರಿ ಮತ್ತೆ ಭಾರತದ ಆಕಾಶ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಪಾಕಿಸ್ತಾನ ನಿನ್ನೆ ರಾತ್ರಿ ಮತ್ತೆ ಸುಮಾರು 250ಕ್ಕೂ ಹೆಚ್ಚು ಡ್ರೋನ್ಗಳಿಂದ ಭಾರತದ ಮೇಲೆ ದಾಳಿ ಮಾಡಿತು. ನಾವು ಊಹೆ ಮಾಡಿದ ಹಾಗೆಯೇ ಡ್ರೋನ್ ಮೂಲಕ ಭಾರತದ ಗಮನ ತಪ್ಪಿಸಿ ಮಿಸೈಲ್ ದಾಳಿ ಮಾಡೋದು ಪಾಕಿಸ್ತಾನದ ಯೋಜನೆ ಆಗಿತ್ತು. ಮೊನ್ನೆ ಇಡೀ ರಾತ್ರಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಪಾಕಿಸ್ತಾನ ತನ್ನ ಬತ್ತಳಿಕೆಯ ಬಲಿಷ್ಠ ಅಂತ ಕರೆಸಿಕೊಳ್ಳುವ ಮಿಸೈಲ್ಗಳನ್ನು ಹೊರಗೆ ತೆಗೆದಿರಲಿಲ್ಲ. ಆ ಮಿಸೈಲ್ಗಳು ನಿನ್ನೆ ಹೊರಗೆ ಬಂದಿವೆ. ಒಂದು ಕಡೆ ಭಾರತದ ಮೇಲೆ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ದಿಕ್ಕು ತಪ್ಪಿಸಿ ಮತ್ತೊಂದು ಕಡೆಯಿಂದ ಭಾರತದ ಮೇಲೆ ಮಿಸೈಲ್ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಮತ್ತೊಂದು ವಿಫಲ ಪ್ರಯತ್ನವನ್ನು ಮಾಡಿದೆ. 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಬಳಸಿತು ಮತ್ತು ಅಷ್ಟು ಮಿಸೈಲ್ಗಳನ್ನು ಭಾರತ ನ್ಯೂಟ್ರಲೈಸ್ ಮಾಡಿದೆ. ಆದರೆ ಅದರ ಅವಶೇಷಗಳು ಬಿದ್ದ ಕಡೆಯಲ್ಲಿ ಒಂದಷ್ಟು ಸಮಸ್ಯೆಗಳುಂಟಾಗಿವೆ. ಶ್ರೀನಗರದಲ್ಲಿ ಜಮ್ಮು ಹಾಗೂ ಅಮೃತ್ಸರ್ ಸಮೀಪ ಒಂದಷ್ಟು ಡ್ರೋನ್ ಮತ್ತು ಮಿಸೈಲ್ ಡೆಬ್ರಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಫಿರೋಜ್ಪುರದಲ್ಲಿ 3 ಗಾಯಗೊಂಡಿದ್ದಾರೆ. ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಏರ್ ವಾರ್ ಕೂಡ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಸೇರಿದ 2 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಕೆಡವಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಈ ನಡುವೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಾಧ್ಯಮವನ್ನು ಮುಂದೆ ಕೂಡಿಸಿಕೊಂಡು ರಾತ್ರಿ ಗೋಳಾಟವನ್ನು ಶುರು ಮಾಡಿತು. ನಿನ್ನೆವರೆಗೆ ಭಾರತದ ಡ್ರೋನ್ಗಳಿಂದ ನಮಗೇನೂ ಆಗಿಲ್ಲ ಅಂತಲೇ ಹೇಳಿಕೊಳ್ತಾ ಇದ್ದ ಪಾಕಿಸ್ತಾನ ರಾತ್ರಿ ಭಾರತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ನಮ್ಮ 3 ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಿದೆ ಅಂತ ಹೇಳೋದಕ್ಕೆ ಶುರು ಮಾಡ್ತು. ಗೆಳೆಯರೆ, ಪಾಕಿಸ್ತಾನದ ನೂರ್ ಖಾನ್, ಮುರೀದ್, ರಫೀಕಿ ಏರ್ ಬೇಸ್ಗಳನ್ನು ಭಾರತ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು. ಭಾರತದ ದಾಳಿಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದರೂ ನೂರ್ ಖಾನ್ ಮೇಲೆ ಭಾರತದ ಮಿಸೈಲ್ ಬಿದ್ದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇವೆ. ಅಲ್ಲಿ ನಡೆದಿರಬಹುದಾದ ದಾಳಿಯ ರಭಸಕ್ಕೆ ಆ ಏರ್ ಬೇಸ್ ಸಂಪೂರ್ಣವಾಗಿ ನಾಶವಾಗಿರುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅನ್ನೋದೇ ನಿಜವಾಗಿದ್ರೆ ಈ 3 ಏರ್ ಬೇಸ್ಗಳನ್ನು ಯಾಕೆ ಗುರಿಯಾಗಿಸ್ಕೊಳ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅದರ ಬಗ್ಗೆಯೂ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪಾಕಿಸ್ತಾನ ಭಾರತದ ವಿರುದ್ಧ ಶುರು ಮಾಡಿರುವ ಆಪರೇಷನ್ಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಟ್ಟುಬಿಡ್ತೀನಿ. ಪಾಕಿಸ್ತಾನ ಭಾರತದ ವಿರುದ್ಧ ತಾನು ಕೈಗೊಂಡಿರುವ ಕಾರ್ಯಾಚರಣೆಗೆ ಬುನ್ಯಾಲ್ ಉಲ್ ಮರ್ಸೂಸ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಈ ಮೂಲಕ ಯಥಾ ಪ್ರಕಾರ ಅವರು ಯುದ್ಧವನ್ನು ಇಸ್ಲಾಮಿಕ್ ಯುದ್ಧ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ ಜಜೀರಾದಂತಹ ಒಂದಷ್ಟು ಮಾಧ್ಯಮಗಳನ್ನು ಇಟ್ಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಕತೆಗಳನ್ನು ಹೇಳ್ಕೊಳ್ಳೋದಕ್ಕೆ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಅಲ್ ಜಜೀರಾ ಬಗ್ಗೆ ನಿಮಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇಸ್ರೇಲ್ ಹಾಗೂ ಗಾಜಾ ನಡುವಿನ ಸಂಘರ್ಷದ ಸಮಯದಲ್ಲಿ ಅಣಕು ಶವಯಾತ್ರೆಗಳನ್ನು ಮಾಡಿಸಿ ಅದನ್ನು ಶೂಟ್ ಮಾಡಿ ಗಾಜಾದ ಮೇಲೆ ಇಸ್ರೇಲ್ ಭಯಾನಕ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದೆ, ಸಾರ್ವಜನಿಕರ ಸಾವಿಗೆ ಕಾರಣವಾಗ್ತಾ ಇದೆ ಅಂತೆಲ್ಲ ಹೇಳ್ತಾ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಗಾಜಾದ ವಿಕ್ಟಿಮ್ ಕಾರ್ಡ್ಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಒದಗಿಸಿದ್ದು ಇದೇ ಅಲ್ ಜಜೀರಾ. ಈಗ ಮತ್ತೆ ಪಾಕಿಸ್ತಾನ ಕೂಡ ಅದೇ ಅಲ್ ಜಜೀರಾನ ಇಟ್ಟುಕೊಂಡು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಸುಳ್ಳು ಕಥೆಗಳನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿನ್ನೆ ಪಾಕಿಸ್ತಾನದ DGISPR ಒಂದು ಪ್ರೆಸ್ ಮೀಟನ್ನು ಮಾಡ್ತಾನೆ. ಆ ಪ್ರೆಸ್ ಮೀಟಲ್ಲಿ ಅವನು ಹೇಳಿದ ಮಾತುಗಳನ್ನು ನೀವು ಕೇಳಬೇಕಿತ್ತು. ಭಾರತ 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪಾಕಿಸ್ತಾನದ ವಿರುದ್ಧ ಬಳಸ್ತು. ಆದರೆ ಅವರು ಫೈರ್ ಮಾಡಿದ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಗಡಿ ದಾಟಿ ಬರಲಿಲ್ಲ, ಅವು ಭಾರತದಲ್ಲೇ ಬಿದ್ದು ಅಂತ ಅವನು ಹೇಳ್ಕೊತಾನೆ. ಆ ಪೈಕಿ ಒಂದು ಮಿಸೈಲ್ ಜಮ್ಮುಲ್ ಬಿತ್ತು, ಮತ್ತೊಂದಷ್ಟು ಮಿಸೈಲ್ಗಳು ಅಮೃತ್ಸರದಲ್ಲಿ ಬಿದ್ದು ಅಂತ ಹೇಳೋ ಮೂಲಕ ಭಾರತದ ಮಿಸೈಲ್ಗಳು ಕೆಲಸ ಮಾಡ್ತಿಲ್ಲ ಅಂತಲೂ ಮತ್ತು ಭಾರತೀಯ ಸೇನೆ ಅಲ್ಲಿನ ಸಿಖ್ಖರನ್ನ ಟಾರ್ಗೆಟ್ ಮಾಡಿಕೊಂಡು ಪಂಜಾಬ್ ಮೇಲೆ ದಾಳಿ ಮಾಡ್ತಿದೆ ಅನ್ನೋ ಥರದ ಅರ್ಥದಲ್ಲಿ ಅವನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ಮೂಲಕ ಭಾರತದಲ್ಲಿ ಸಿಖ್ಖರನ್ನ ಎತ್ತಿ ಕಟ್ಟುವ ಮತ್ತು ಭಾರತ ತನ್ನ ಮೇಲೆ ತಾನೇ ದಾಳಿ ಮಾಡ್ಕೋತಾ ಇದೆ ಅನ್ನೋ ಅವರ ಯಥಾ ಪ್ರಕಾರದ ಹಳೆಯ ಕಥೆ ಏನಿದೆ ಅದನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದಿಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಈ ಹಿಂದೆ ಮುಂಬೈ ಮೇಲೆ ಭಯೋತ್ಪಾದಕ ದಾಳಿಯಾದಾಗ, ಪುಲ್ವಾಮಾದಲ್ಲಿ CRPF ಪಡೆಗಳ ಮೇಲೆ ದಾಳಿಯಾದಾಗ, ಹಾಗೆ ಮೊನ್ನೆ ಪಹಲ್ಗಾಂವ್ ಅಲ್ಲಿ ದಾಳಿಯಾದಾಗ ಕೂಡ ಪಾಕಿಸ್ತಾನ ಇದೇ ರೀತಿಯ ಕಥೆಯನ್ನು ಹೇಳ್ಕೋತಾ ಬಂತು. ಭಾರತವೇ ಭಾರತೀಯರ ಮೇಲೆ ದಾಳಿ ಮಾಡಿ ನಮ್ಮ ವಿರುದ್ಧ ಆರೋಪವನ್ನು ಮಾಡ್ತಾ ಇದೆ ಮತ್ತು ಯುದ್ಧ ಮಾಡೋದಕ್ಕೊಂದು ನೆಪವನ್ನು ಭಾರತ ಹುಡುಕೋತಾ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತು. ಅಕಸ್ಮಾತ್ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ನೆಪ ಹುಡುಕೊಳ್ಳೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪಾಕಿಸ್ತಾನ ಅನ್ನೋದು ಈ ಭೂಪಟದಿಂದ ಸಂಪೂರ್ಣವಾಗಿ ಸರ್ವನಾಶ ಆಗಬೇಕಿತ್ತು. ಆದರೆ ಪಾಕಿಸ್ತಾನದ ಈ ಸುಳ್ಳು ಸುದ್ದಿಗಳನ್ನು ಹಬ್ಬುವ ಪ್ರಪಗಂಡ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೂಡ ಗೊತ್ತಿದೆ. ಹೀಗಾಗಿ ಪಾಕಿಸ್ತಾನದ ಸುಳ್ಳುಗಳನ್ನು ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆದರೂ ಪಾಪ ಅವರ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಮತ್ತು ಅವರ ಇಂಥ ಸುಳ್ಳುಗಳಿಗೆ ವೇದಿಕೆಯನ್ನು ಕೊಡೋದಕ್ಕೆ, ದನಿಯಾಗೋದಕ್ಕೆ ಅಲ್ ಜಜೀರಾ, ರಾಯ್ಟರ್ಸ್ನಂಥ ಒಂದಷ್ಟು ಮಾಧ್ಯಮಗಳಿವೆ. ನಮ್ಮಲ್ಲಿ ಕೂಡ ಒಂದು ಮಿತ್ ಇದೆ,
ಬಹಳಷ್ಟು ಜನ ಅಲ್ ಜಜೀರಾ ಅನ್ನೋದನ್ನ ಅತ್ಯಂತ ನಂಬಿಕಸ್ಥ ಚಾನಲ್ಲು, ಅತ್ಯಂತ ನಂಬಿಕಸ್ಥ ಮಾಧ್ಯಮ ಅಂತ ನಂಬಿಕೊಂಡು ಕೂತ ಜನ ನಮ್ಮಲ್ಲಿದ್ದಾರೆ. ಮತ್ತು ರಾಯ್ಟರ್ಸ್ ಬಗ್ಗೆ ಕೂಡ ಇದೇ ಥರದ ಅಭಿಪ್ರಾಯ ಸಾಕಷ್ಟು ಜನಕ್ಕಿದೆ. ಹಾಗೆ ರಾಯ್ಟರ್ಸಲ್ಲಿ ಬರೋ ಸುದ್ದಿಗಳನ್ನು ಮಹಾಪ್ರಸಾದ ಅಂತ ಸ್ವೀಕರಿಸಿ ಅವನ್ನ ಮತ್ತೆ ರೀಪ್ರೊಡ್ಯೂಸ್ ಮಾಡೋ ಸಾಕಷ್ಟು ಮಾಧ್ಯಮಗಳು ನಮ್ಮಲ್ಲಿವೆ. ನಿಜ, ಒಂದು ಕಾಲಕ್ಕೆ ರಾಯ್ಟರ್ಸ್ ಅನ್ನೋದು ನಂಬಿಕಸ್ಥ ಮಾಧ್ಯಮ ಉಳ್ಕೊಂಡಿತ್ತು. ಆದರೆ ಅದೀಗ ಮಾರಾಟಗೊಂಡಿದೆ. ಕೆನಡಾದ ಉದ್ಯಮಿಯೊಬ್ಬ ರಾಯ್ಟರ್ಸ್ ಅನ್ನು ಖರೀದಿ ಮಾಡಿ ಆಗಿದೆ ಮತ್ತು ಕೆನಡಾದ ಮಾಲೀಕತ್ವದಲ್ಲಿರುವ ರಾಯ್ಟರ್ಸ್ ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಸಾಕಷ್ಟು ದಿನಗಳಾಗಿವೆ. ಹೀಗಾಗಿ ಇಂಥ ಮಾಧ್ಯಮಗಳ ಮೂಲಕ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಷ್ಟು ಗೂಬೆ ಕೂರಿಸುವ ಕೆಲಸವನ್ನು, ಅಪಪ್ರಚಾರದ ಯುದ್ಧವನ್ನು ಶುರು ಮಾಡ್ತಾ ಇದೆ. ಅದನ್ನೇ ನಮ್ಮವರು ಕೂಡ ಫಾರ್ವರ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಆರಂಭದಲ್ಲಿ ಡ್ರೋನ್ಗಳನ್ನು ಕಳುಹಿಸಿ ಅದರ ಹಿಂದೆ ಮಿಸೈಲ್ ದಾಳಿ ಮಾಡಿದೆ. ಫತೇಹ್ 1 ಮತ್ತು 2 ಮಿಸೈಲುಗಳನ್ನು ಭಾರತದ ವಿರುದ್ಧ ಪಾಕಿಸ್ತಾನ ಬಳಕೆ ಮಾಡಿದೆ ಮತ್ತು ಆ ಮಿಸೈಲ್ಗಳನ್ನು ಕೂಡ ಭಾರತ ನ್ಯೂಟ್ರಲೈಸ್ ಮಾಡಿದ್ದು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ರಾತ್ರಿ ಇಡೀ ಪಾಕಿಸ್ತಾನದ ದಾಳಿಯನ್ನು ಸಮರ್ಥವಾಗಿ ಎದುರಿಸ್ತಾ ಬಂತು. ಡ್ರೋನು, ಮಿಸೈಲು, ಯುದ್ಧ ವಿಮಾನ, ಅಲ್ಲಿಂದ ಬರೋ ಪ್ರತಿಯೊಂದನ್ನು ಕೂಡ ಆಕಾಶ್ ಹಾಗೂ ಇನ್ನಿತರ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನ್ಯೂಟ್ರಲೈಸ್ ಮಾಡ್ತಾ ಬಂತು. ಈ ಮಧ್ಯೆ ಭಾರತದ ಕಡೆಗೆ ಬಂದ ಅವರ 2 ಫೈಟರ್ ಜೆಟ್ಟುಗಳು ಕೂಡ ನೆಲಕ್ಕುರುಳಿದವು ಅನ್ನೋ ಸುದ್ದಿ ಬರ್ತಾ ಇದೆ. ಪಠಾಣ್ಕೋಟ್, ಉಧಂಪುರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟ ದಾಳಿಗಳು ವಿಫಲ ಆಗಿವೆ ಮತ್ತು ಈಗ ಕೂಡ ಪಾಕಿಸ್ತಾನ ತನ್ನ ದಾಳಿಗಳನ್ನು ಮುಂದುವರಿಸ್ತಾ ಇದೆ. ಇನ್ನು ಪಾಕಿಸ್ತಾನ ಭಾರತದ ಏರ್ಬೇಸ್ ಹಾಗೂ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿದ ನಂತರ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಮಿಸೈಲನ್ನು ನುಗ್ಗಿಸ್ತು. ಇನ್ನು ಪಾಕಿಸ್ತಾನ ಹೇಳ್ಕೊಳ್ತಾ ಇರೋ ಈ 3 ಏರ್ ಬೇಸ್ಗಳು ಪಾಕಿಸ್ತಾನದ ಪಾಲಿಗೆ ತುಂಬ ಮುಖ್ಯ ಅಂತ ಹೇಳಲಾಗುತ್ತೆ. ಹಾಗಾದರೆ ಆ ಏರ್ ಬೇಸ್ಗಳ ಬಗ್ಗೆ ಕೂಡ ನಾವೊಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ತನ್ನ ನೂರ್ ಖಾನ್ ಏರ್ ಬೇಸ್ ಮೇಲೆ ಭಾರತ ದಾಳಿ ಮಾಡ್ತು ಅಂತ ಹೇಳ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋಗಳು ಕೂಡ ಬಂದಿವೆ. ನೂರ್ ಖಾನ್ ಏರ್ ಬೇಸ್ ಮೇಲೆ ಒಂದು ಮಿಸೈಲ್ ಹೋಗಿ ಬೀಳುತ್ತೆ ಮತ್ತು ಅಲ್ಲಿ ವಿಪರೀತ ಪ್ರಮಾಣದ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಪಂಜಾಬ್ ಪ್ರಾಂತ್ಯದ ರಾವಲ್ಪಿಂಡಿಯ ಸಮೀಪ ಈ ನೂರ್ ಖಾನ್ ಏರ್ ಬೇಸ್ ಇದೆ. ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ ಎರಡೂ ಕೂಡ ಅಕ್ಕಪಕ್ಕದಲ್ಲಿರುವ ಜಂಟಿ ನಗರಗಳು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಅತ್ಯಂತ ಸಮೀಪದಲ್ಲಿ ಈ ನೂರ್ ಖಾನ್ ಏರ್ ಬೇಸ್ ಇದೆ. ಈ ರಾವಲ್ಪಿಂಡಿಯಲ್ಲೇ ಪಾಕಿಸ್ತಾನದ ಸೇನಾ ಮುಖ್ಯ ಕಚೇರಿ ಕೂಡ ಇದೆ. ಇನ್ನು ಈ ನೂರ್ ಖಾನ್ ಏರ್ ಬೇಸ್ ಅಲ್ಲಿ ಆಧುನಿಕ ರನ್ವೇಗಳಿವೆ, ಹ್ಯಾಂಗರ್ಗಳಿವೆ, ಅಂದ್ರೆ ವಿಮಾನಗಳನ್ನ ಪಾರ್ಕ್ ಮಾಡೋದಕ್ಕಿರುವ ಜಾಗಗಳು. ಅಂತಹ ಸಾಕಷ್ಟು ಹ್ಯಾಂಗರ್ಗಳಲ್ಲಿವೆ. ರಡಾರ್ ವ್ಯವಸ್ಥೆಗಳನ್ನ ಕೂಡ ಅಲ್ಲಿ ಅವರು ಇಟ್ಕೊಂಡಿದ್ದಾರೆ. ಇನ್ನು F-16, JF-17 ಥಂಡರ್ ನಂತಹ ಯುದ್ಧ ವಿಮಾನಗಳು, C-130 ಹರ್ಕ್ಯುಲಸ್ ತರದ ಸಾರಿಗೆ ವಿಮಾನಗಳು ಇಲ್ಲಿರುತ್ತವೆ. ಜೊತೆಗೆ ಭಾರತ ದಾಳಿ ನಡೆಸಿದ ಸಂದರ್ಭದಲ್ಲಿ IL-78 ರೀಫ್ಯೂಯಲರ್ ಕೂಡ ಅಲ್ಲಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಏರ್ ಬೇಸ್ LOC ಇದೆಯಲ್ಲ, ಅಲ್ಲಿಂದ ಸರಿಸುಮಾರು 100ರಿಂದ 150 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಭಾರತದ ಶ್ರೀನಗರದಿಂದ 180 ಕಿಲೋಮೀಟರ್ಗಳ ದೂರದಲ್ಲಿ ಈ ನೂರ್ ಖಾನ್ ಏರ್ ಬೇಸ್ ಇದೆ. ಇನ್ನು ಎರಡನೆಯದ್ದು ಮುರೀದ್ ಏರ್ ಬೇಸ್. ಇದು ಕೂಡ ಪಂಜಾಬ್ ಪ್ರಾಂತ್ಯದಲ್ಲೇ ಇದೆ. ಚಕ್ವಾಲಾದಲ್ಲಿ ಮುರೀದ್ ಏರ್ ಬೇಸ್ ಇದೆ. ಪಾಕಿಸ್ತಾನದ ವಾಯುಪಡೆಯ ತರಬೇತಿ ಮತ್ತು ಕಾರ್ಯಾಚರಣೆಯ ನೆಲೆ ಅಂತ ಈ ಮುರೀದ್ ಏರ್ ಬೇಸ್ ಕರೆಸ್ಕೊಳ್ಳುತ್ತೆ. ಆದರೆ ವಿಶೇಷವಾಗಿ ಇಲ್ಲಿ ಪಾಕಿಸ್ತಾನ ತನ್ನ UAVಗಳನ್ನು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ಡ್ರೋನ್ಗಳನ್ನು ಈ ಮುರೀದ್ ಏರ್ ಬೇಸಲ್ಲಿ ಇಟ್ಟುಕೊಂಡಿದೆ. ಟರ್ಕಿಯ ಬೈರಕ್ತರ್, TB2, ಚೈನಾದ ವಿಂಗ್ಲುಂಗ್, ಅಕೆನ್ಸಿ ಮುಂತಾದ ಪಾಕಿಸ್ತಾನದ ಬಳಿ ಇರುವ ಬಹುತೇಕ ಡ್ರೋನ್ಗಳು ಈ ಮುರೀದ್ ಏರ್ ಬೇಸ್ ಅಲ್ಲಿರುತ್ತವೆ. ಇದನ್ನ ಡ್ರೋನ್ ಏರ್ ಬೇಸ್ ಅಂತಲೇ ಕರೀತಾರೆ. ಹಾಗೆ ಇಲ್ಲಿ JF-17 ಅಂತ ಒಂದಷ್ಟು ಯುದ್ಧ ವಿಮಾನಗಳು ಇವೆ, ರಡಾರ್ಗಳು ಕೂಡ ಇಲ್ಲಿವೆ. ಈ ಮುರೀದ್ ಏರ್ ಬೇಸು ಭಾರತದ ರಜೌರಿಗೆ ಸುಮಾರು 80ರಿಂದ 120 ಕಿಲೋಮೀಟರ್ಗಳ ದೂರದಲ್ಲಿದೆ. ಹಾಗೆ ಜಮ್ಮುವಿನಿಂದ ಇದು 150 ಕಿಲೋಮೀಟರ್ಗಳ ದೂರದಲ್ಲಿದೆ. ಇನ್ನು ಮೂರನೆಯದ್ದು ರಫೀಕಿ ಏರ್ ಬೇಸ್. ರಫೀಕಿ ಏರ್ ಬೇಸ್ ಕೂಡ ಪಂಜಾಬ್ ಪ್ರಾಂತ್ಯದಲ್ಲೇ ಇದೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಭಾರತದ ಸಮೀಪ ಪಾಕಿಸ್ತಾನ ಯಾವೆಲ್ಲ ಏರ್ ಬೇಸ್ಗಳನ್ನು ಮಾಡಿಕೊಂಡಿದೆ ಮತ್ತು ಅವುಗಳಲ್ಲಿ ಅತ್ಯಂತ ಬಲಿಷ್ಠ, ಅತ್ಯಂತ ಪ್ರಮುಖ ಅನ್ನೋ ಥರದ ಏರ್ ಬೇಸ್ಗಳೇನಿವೆ ಅವುಗಳಲ್ಲಿ ಬಹುತೇಕ ಪಂಜಾಬಲ್ಲೇ ಇವೆ. ಈ ರಫೀಕಿ ಏರ್ ಬೇಸ್ ಕೂಡ ಪಂಜಾಬಲ್ಲೇ ಇದೆ. ಇದು ಝಾಂಗ್ ಜಿಲ್ಲೆಯ ಶೋರ್ಕೋಟಲ್ಲಿದೆ. ಇಲ್ಲಿ ಸುಮಾರು 10,000 ಅಡಿ ಉದ್ದದ ಏರ್ ಸ್ಟ್ರಿಪ್ ಇದೆ. JF-10, JF-17, ಸಾಬ್ 2000 ಅವಾಕ್ಸ್ ಸೇರಿದ ಹಾಗೆ ಸಾಕಷ್ಟು ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಇಲ್ಲಿ ನಿಲ್ಲಿಸುತ್ತೆ. ವಿಶೇಷವಾಗಿ ಭಾರತದ ರಾಜಸ್ಥಾನ ಮತ್ತು ಪಂಜಾಬ್ ಗಡಿಗಳನ್ನು ಈ ಏರ್ ಬೇಸ್ ಮೂಲಕ ಟಾರ್ಗೆಟ್ ಮಾಡಬೇಕು ಅಂತ ಪಾಕಿಸ್ತಾನ ಅಂದ್ಕೊಳ್ಳುತ್ತೆ. ಪಾಕಿಸ್ತಾನಿ ಏರ್ ಫೋರ್ಸ್ನ ಅತ್ಯಂತ ಆಧುನಿಕ ಅಂತ ಅವರು ನಂಬುವ ಯುದ್ಧ ವಿಮಾನಗಳನ್ನು ಈ ರಫೀಕಿ ಏರ್ ಬೇಸ್ ಅಲ್ಲಿ ನಿಲ್ಲಿಸ್ತಾರೆ. ಹಾಗೆ ಇಲ್ಲಿ ದೊಡ್ಡ ಶಸ್ತ್ರಾಸ್ತ್ರದ ಗೋದಾಮುಗಳಿವೆ, ಸಿಬ್ಬಂದಿಯ ವಸತಿ ಗೃಹಗಳಿವೆ,
ಫ್ಯೂಯಲ್ ಸ್ಟಾಕ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ, ಮೇಂಟೆನೆನ್ಸ್ನ ಫೆಸಿಲಿಟಿಗಳಿವೆ. ಇದು ಕೂಡ ಭಾರತದ ಗಡಿಯಿಂದ ಸುಮಾರು 150ರಿಂದ 200 ಕಿಲೋಮೀಟರ್ಗಳ ದೂರದಲ್ಲಿದೆ. ರಾಜಸ್ಥಾನದ ಗಡಿಗೆ 250 ಕಿಲೋಮೀಟರ್ಗಳ ದೂರದಲ್ಲಿ ಈ ರಫೀಕಿ ಏರ್ ಬೇಸ್ ಇದೆ. ಈ 3 ಏರ್ ಬೇಸ್ಗಳು ಪಾಕಿಸ್ತಾನಕ್ಕೆ ಅತ್ಯಂತ ಮುಖ್ಯ ಅನ್ನಿಸ್ಕೊಳ್ತವೆ ಮತ್ತು ನೂರ್ ಖಾನ್, ರಫೀಕಿ ಹಾಗೂ ಮುರೀದ್ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡುವ ಮೂಲಕ, ಈ ಏರ್ ಬೇಸ್ಗಳನ್ನು ನಾಶ ಮಾಡುವ ಮೂಲಕ ಪಾಕಿಸ್ತಾನದ ವಾಯುಪಡೆಯ ಬಹುತೇಕ ಶಕ್ತಿಯನ್ನೇ ಭಾರತ ಕೊಂದು ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಯಾವಾಗ ಏರ್ ಬೇಸ್ಗಳ ಮೇಲೆ ದಾಳಿ ನಡೀತೋ ಪಾಕಿಸ್ತಾನ ತಕ್ಷಣ ಏರ್ ವಾರ್ಗೆ ಸಿದ್ಧ ಆಯಿತು. ಪಾಕಿಸ್ತಾನದ ಚೈನಾ ನಿರ್ಮಿತ ಯುದ್ಧ ವಿಮಾನಗಳು ಆಕಾಶಕ್ಕೆ ಹಾರಿದ್ವು. ಭಾರತದ ಪಠಾಣ್ ಕೋಟ್ ಮೇಲೆ ಮತ್ತು ಉಧಂಪುರ್ ಮೇಲೆ ದಾಳಿ ಮಾಡೋದಕ್ಕೆ ಅವು ನುಗ್ಗಿ ಬಂದವು. ಈ ಸಂದರ್ಭದಲ್ಲಿ ಭಾರತದ ಏರ್ ಡಿಫೆನ್ಸ್ ಹಾಗೂ ಭಾರತದ ವಾಯುಪಡೆ ಪಾಕಿಸ್ತಾನದ ಆ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದು ಕೆಡವಿದೆ. ಸದ್ಯಕ್ಕೆ ಜಮ್ಮು ಭಾಗದಲ್ಲಿ ಒಂದಷ್ಟು ಮನೆಗಳ ಮೇಲೆ ಪಾಕಿಸ್ತಾನದ ರಡಾರ್ ಹಾಗೂ ಡ್ರೋನುಗಳ ದಾಳಿ ಉಂಟಾಗಿದೆ. ಅಲ್ಲಿ ಮನೆಗಳು ನಾಶ ಆಗಿವೆ, ಒಂದಷ್ಟು ಜನ ತೀವ್ರ ಗಾಯಗೊಂಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಜೊತೆಗೆ ರಾತ್ರಿ ಇಡೀ ಗಡಿ ಆಚೆಯಿಂದ ಶೆಲ್ಲಿಂಗ್ ಕೂಡ ನಡೀತಾ ಹೋಯಿತು. ಈಗ ಭಾರತೀಯ ಪಡೆಗಳು ಇದಕ್ಕೆ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ. ಇದು ಗೆಳೆಯರೆ ಇವತ್ತಿನ ಬೆಳಗಿನ ಜಾವದವರೆಗೆ ನಡೆದ ಘಟನೆಗಳ ವಿವರ. ಮುಂದಿನ ಅಪ್ಡೇಟ್ಸ್ ಅನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.